ಯಾರ್ಯಾರು ಕಾಲ್ ಮಾಡ್ತಾರೆ ನಮಗೆ, ಯಾರ್ಯಾರು ಬೇರೆ ಜ್ಯೋತಿಷ್ ಹತ್ರ ಹೋಗ್ತಾರೆ, 99.9% ಹೇಳ್ತೀನಿ ಅವರು ದುರಾದೃಷ್ಟರು ಅಂತಾರೆ. ಭಾಳ ಹಿಂದೆ ಕಾಲದಲ್ಲಿ, ಭಾಳ ಒಂದು ಹೇಳ್ಬಿಟ್ಟು ಕಾಲ್ ತೊಗೊಳ್ಳೋಣ, ಭಾಳ ಹಿಂದಿನ ಕಾಲದಲ್ಲಿ ಕಲ್ತಿರೋರು ಕಮ್ಮಿ ಇದ್ದರು. ಯಾರು ಕಲ್ತಿದ್ದಾರೆ ಅವ್ರ ಹತ್ರ ಹೋಗಿ ಪರಿಹಾರ ಮಾಡ್ಕೊಳ್ತಾ ಇದ್ರು, ಸತ್ಯವಾಗಿ ಹೇಳ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ, ಕಮರ್ಷಿಯಲ್ ಆಗಿರೋದ್ರಿಂದ ನಿಮಗೆ ಸಮಸ್ಯೆ ಅಂದರೆ ದುಡ್ಡಿಡು, ಸಮಸ್ಯೆ ಅಂದರೆ ದುಡ್ಡಿಡು. ಅದ್ರ ಬದಲು ಅಲ್ಲಿ ಎಷ್ಟೋ ಸಾವಿರಾರು ರೂಪಾಯಿ ಕೊಡೋ ಬದಲು 7,000 ರೂಪಾಯಿ ಖರ್ಚು ಮಾಡಿಕೊಂಡು ನಿಮ್ಮ ಜೀವನ ಅಲ್ಲದೆ ನಿಮ್ಮ ಫ್ಯಾಮಿಲಿ ಜೀವನನೂ ಕೂಡ ನೋಡಿಕೊಂಡು ನಮ್ಮ ಕ್ಲಾಸಸ್ನ ಕುಟುಂಬ ಸಮೇತರಾಗಿ ಹೇಳ್ತಾ ಇದ್ದೀವಿ. ಈಗ ನಾ 5 ಜನ ಇದ್ದರೆ 7,000 ರೂಪಾಯಿ ಕೊಟ್ಟರೆ ಒಬ್ರಿಗೆ 1,000 ರೂಪಾಯಿ ಇದ್ದಂಗೆ ಲೆಕ್ಕ ಆಗೋಯ್ತು. 15 ದಿವಸ ತರಗತಿ. ಆಮೇಲೆ ಈ 15 ದಿವಸದ ಕ್ಲಾಸಸ್ಸಲ್ಲಿ ನೀವು ಪರಿಪೂರ್ಣವಾಗಿರ್ತಕ್ಕಂಥ ಪ್ರಿಡಿಕ್ಷನ್ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ. ಪ್ರಿಡಿಕ್ಷನ್ ಇಲ್ಲಿ ತುಂಬ ಜನ ಕಲಿಬೋದಾ, ಕ್ವಶನ್ ಮಾರ್ಕು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾವು ತೊಗೊಳ್ತಾ ಇರ್ತಕ್ಕಂಥ ಫೀಸ್ ಏನು ನಿಮಗೇನು ಮನೆ ಮಠ ಮಾರ್ಕೊಂಡು ಬರಬೇಕು ಅನ್ನೋದು ಏನಿಲ್ಲ. ಅಲ್ಲಿ ನಿಮ್ಮ ಕಿಡ್ನಿ ಮಾರ್ಕೊಂಡು ಏನಿಲ್ಲ ಕ್ಲಾಸಿಗೆ ಬರಬೇಕು ಅಂತೇನಿಲ್ಲ. 7,000 ರೂಪಾಯಿ ದುಡ್ಡನ್ನ ಸೈಡ್ಗಿಟ್ರೆ ನೋಡೇ ಬಿಡೋಣ ಅನ್ನೋ ಒಂದು ಮನಸ್ಥಿತಿ ನಿಮಗೆ ಬರಬೇಕು. ಅದೃಷ್ಟದ ಬಿಂದುಗಳಿರುತ್ತೆ, ಹೇಗೆ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ 15 ದಿವಸ ಕ್ಲಾಸಲ್ಲಿ ಬರುತ್ತೆ. ಅಂದರೆ ನೀವು ಕೋಟ್ಯಾಧೀಶ್ವರ ಮಾಡಿಬಿಡ್ತೀನಿ ಅನ್ನೋದಲ್ಲ. ಈಗ ನಮಗೆ ಕಷ್ಟದ ಪರಿಸ್ಥಿತಿ ಬಂದ್ಬಿಟ್ಟೆ, ಈಗ ನಮಗೆ ಒಂದು ಕೆಲಸನೂ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಆ ಪರಿಹಾರ ಮಾಡಿಕೊಂಡ್ರೆ ಒಂದು ಸಣ್ಣ ಕೆಲಸನೂ ಸಿಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ತುಂಬ ಜನ ಜ್ಯೋತಿಷ್ಯ ಅಂದ ತಕ್ಷಣ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಅದೇನೋ ನೀರು ಮುಳುಗೋನಿಗೆ ಒಂದು ಹುಳ್ಕಡ್ಡಿ ಸಿಕ್ಕರೂ ಬದುಕ್ತಂಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಸೀಕ್ರೆಟ್ಸ್ ಇದ್ದಾವೆ. ಯಾವ ನಕ್ಷತ್ರದಲ್ಲಿ ಯಾವ ಸಬ್ಲಾಡಲ್ಲಿ ನಿಮಗೆ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಸಡನ್ನಾಗಿ ನಿಮಗೆ ಒಂದು ಅಟ್ಲೀಸ್ಟ್ ಒಂದು 50,000 ಕೆಲಸಕ್ಕೆ ಹೋಗ್ತಿರ್ತಾನೆ, ಕಳ್ಕೊಂಡ್ಬಿಟ್ಟಿರ್ತಾನೆ. 6 ತಿಂಗಳಾದರೂ ಸಿಗಲ್ಲ, 1 ವರ್ಷ ಆದರೂ ಸಿಗಲ್ಲ, ಅಟ್ಲೀಸ್ಟ್ ಒಂದು 25,000 ಆದರೂ ಸಿಗೋಕ್ಕೆ ಒಂದು ಇಮ್ಮಿಡಿಯೇಟಾಗಿ ಒಂದು ರಿಲೀಫ್ ಸಿಗ್ತಕ್ಕಂಥ ಕೆಲವು ಪ್ಲ್ಯಾನೆಟರಿ ಸೀಕ್ರೆಟ್ಸ್ ಇರುತ್ತೆ. ಅದು ನಿಮ್ಮ ಜಾತಕದಲ್ಲಿರುತ್ತೆ, ನನಗೆ ಗೊತ್ತಿರಲ್ಲ. ಅದು ನಿಮ್ಮ ಜಾತಕದಲ್ಲಿ ಆ ಒಂದು ಸೀಕ್ರೆಟ್ಸ್ ತೊಗೊಂಡು ಯಾವುದಕ್ಕೆ ಮಾಡಬೇಕು, ಅದಕ್ಕೆ ಪರಿಹಾರವಾಗಿ ದಾನ ಮಾಡಬೇಕಾ ಅಥವಾ ನಾವು ಉಂಗುರ ರುದ್ರಾಕ್ಷಿ ಹಾಕೋಬೇಕಾ ಅನ್ನೋದು ಕಂಡುಹಿಡ್ಕೊಳ್ತಕ್ಕಂಥದ್ದು. ಇದು ಬದಲಾಗ್ತಾ ಇರುತ್ತೆ, ದಶಾ ಬದಲಾಗ್ದಂಗೆ ಬದಲಾಗ್ತಾ ಇರುತ್ತೆ. ಕಾಲ್ಸ್ ತಗೊಂಡು. ಓಕೆ, ಕಾಲರ್ ಇದ್ದಾರೆ. ನಮಸ್ತೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 5/2/2010. 5/2/2010. ಸಮಯ ತಿಳಿಸಿ. ಬೆಳಗ್ಗೆ 7 ಗಂಟೆ 2 ನಿಮಿಷ ಮೇಡಮ್. 7 ಗಂಟೆ 2 ನಿಮಿಷ. ಹುಟ್ಟಿದೆಲ್ಲಿ? ಶಾಂತಿಗ್ರಾಮ. ಶಾಂತಿಗ್ರಾಮ. ಹಾಂ. ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ. ಓಕೆ, ಮಾತನಾಡಿ. ದಿನೇಶ್ ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಶಾಂತಿಗ್ರಾಮ. ಓಕೆ. ಹಾಸನ. 5 ಫೆಬ್ರವರಿ 2010. 15 ವರ್ಷ ಆಗಿದೆ ಮಗುಗೆ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. 2022ವರೆಗೂ ರಾಹುದಶೆ ಇತ್ತು. ರಾಹುದಶೆ ಮತ್ತು ಈಗ ಬರ್ತಕ್ಕಂಥ ಗುರುದಶೆ ಎರಡೂ ನೋಡೋಣ. ನಾವಿಲ್ಲಿ ಹೆಲ್ತ್ ಅಂತ ಹಾಕ್ತೀವಿ. ಇಲ್ಲಿ ನೋಡಿ ಯಾವ ಥರ ಸೀಕ್ರೆಟ್ ಕಂಡುಹಿಡಿಬೋದು ಅಂತ ಹೇಳ್ತೀನಿ. ಇಲ್ಲಿ ನಾವು ಗುರುದಶದಲ್ಲಿ ಹೆಲ್ತ್ ಹಾಕ್ತೀವಿ. ಹೆಲ್ತ್ ಹಾಕಿದಾಗ ಇಲ್ಲಿ 12ನೇ ಮನೆ ಅಂತ ಮೈದಲ್ಲಿ ಬರುತ್ತೆ. ಸೊ ದಿಸ್ ಶೋಸ್ ದೆರ್ ಇಸ್ ಎ ಪ್ರಾಬ್ಲಮ್ ಇನ್ ದಶಾ.